ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಈ ದಿವಸ ಸೇರಿ ಬರುವುದಕ್ಕೆ ಕರ್ತನ ಕೊಟ್ಟಂತ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ. ಆತನ ಸಾನ್ನಿಧ್ಯದಲ್ಲಿ ನಾವಿದ್ದೇವೆ. ಹಲ್ಲೆಲೂಯಾ. ಆತನ ಸಾನ್ನಿಧ್ಯವು ಪ್ರಾಮುಖ್ಯವುಳ್ಳಂತ ವಿಚಾರ ಆಗಿದೆ. ಆತನ ಸಾನ್ನಿಧ್ಯದಲ್ಲಿ ನಾವಿರುವುದು ಅದು ಇನ್ನೂ ಪ್ರಾಮುಖ್ಯವುಳ್ಳ ವಿಚಾರ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಮಗೆಲ್ಲರಿಗೂ ಗೊತ್ತು, ರಾಜನಾದ ದಾವೀದನು ಆತನು ನಾನು ದೇವರಿಗೆ ಹೃದಯಕ್ಕೆ ಹತ್ತಿರದವನು ಎಂದು ಹೇಳಲಿಲ್ಲ, ದೇವರು ಈತನು ನನ್ನ ಹೃದಯಕ್ಕೆ ಹತ್ತಿರದವನು ಎಂದು ಹೇಳಿದ. ಹಲ್ಲೆಲೂಯಾ. ನಾವು ದೇವರಿಗೆ ಏನ್ ಹೇಳ್ತೇವೋ ಅದು ಅಷ್ಟೊಂದು ಪ್ರಾಮುಖ್ಯ ಉಳ್ಳದಲ್ಲ. ದೇವರು ನಮ್ಮ ಬಗ್ಗೆ ಏನನ್ನ ಹೇಳುತ್ತಾನೋ ಅದು ಪ್ರಾಮುಖ್ಯ ಉಳ್ಳಂತ ವಿಚಾರ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಒಬ್ಬ ಮನುಷ್ಯನನ್ನ, ಒಬ್ಬ ಪಶುಪ್ರಾಯನನ್ನ, ಒಬ್ಬ ಕುರುಬನಾಗಿದ್ದಂತ ವ್ಯಕ್ತಿಯನ್ನ ನೋಡಿ ದೇವರೇ ಹೇಳ್ತಾ ಇದ್ದಾರೆ, ಈತನು ನನ್ನ ಹೃದಯಕ್ಕೆ ಹತ್ತಿರದವನು ಅಂತ ಹೇಳ್ತಾನೆ. ಹಲ್ಲೆಲೂಯಾ. ಆತನು ಹೇಳುವಂತ ಸಂದರ್ಭದಲ್ಲಿ ಈ ದಾವೀದನಲ್ಲಿ ಈ ದೇವರ ಪ್ರತಿಯಾಗಿದ್ದಂತ ಆಸೆ ಆಕಾಂಕ್ಷೆ ಏನಿದೆ ಅನ್ನೋದನ್ನ ನೋಡಬೇಕಾದ್ರೆ ಕೀರ್ತನೆ 27ನೇ ಅಧ್ಯಾಯ 4ನೇ ವಚನಕ್ಕೆ ನಮ್ಮ ಸತ್ಯವೇದವನ್ನ ತಿರುಗಿಸೋಣ. ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆಯಾಗಬೇಕೆಂಬ ಒಂದೇ ವರವನ್ನು ಯೆಹೋವನಿಂದ ಕೇಳಿಕೊಂಡು ಅದನ್ನೇ ಎದುರು ನೋಡುತ್ತಿರುವೆನು. ಹಲ್ಲೆಲೂಯಾ. ಆತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ ದಾವೀದನು ಇಲ್ಲೊಂದು ವರ ಕೇಳ್ತಾ ಇದ್ದಾನೆ, ದೇವರಿಂದ ಒಂದು ಗಿಫ್ಟ್, ಉಡುಗೊರೆಯನ್ನ ಕೇಳ್ತಾ ಇದ್ದಾನೆ. ಏನು ಅಂತ ನೋಡುವಾಗ ಆತನ ಜೀವನದ ಪರ್ಯಂತ ಆತನು ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆಯಾಗಬೇಕೆಂದು ಕೇಳ್ತಾನೆ. ಹಲ್ಲೆಲೂಯಾ. ಏನಂತ ಹೇಳ್ತಾ ಇದ್ದಾರೆ, ನನ್ನ ರಕ್ಷಣೆ ದೃಢವಾಗಿ ನನ್ನಲ್ಲಿರುವಾಗ ನಾನು ಸಾಯುವ ತನಕ ಆತನ ರಕ್ಷಣೆಯಲ್ಲಿ ದೃಢವಾಗಿ ನಿಲ್ಲಬೇಕು ಎಂದು ದೇವರ ಬಳಿ ಆತನ ವರವನ್ನ ಕೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಆತನು ಯಾವುದೇ ರೀತಿಯಲ್ಲಿ ನನ್ನ ಮನೆಯಲ್ಲಿ ಸಮೃದ್ಧಿಯನ್ನ ಕೊಡು, ನಾನು ರಾಜ್ಯತ್ವವನ್ನ ಇಸ್ರೇಲರಿಗೆ ರಾಜನಾಗಿದ್ದರೆ ನನ್ನ ಮಾತುಗಳನ್ನು ಅವರು ಕೇಳುವ ಹಾಗೆ ಮಾಡು, ರಾಜ್ಯಾಧಿಕಾರವನ್ನು ನಡೆಸುವ ಹಾಗೆ ಮಾಡು, ನನ್ನ ಕಾಲದಲ್ಲಿ ನಾನು ರಾಜ್ಯಭಾರ ಮಾಡುವಾಗ ಇಸ್ರೇಲ್ ದೇಶವು ಸಮೃದ್ಧಿಯಿಂದ ತುಂಬುವ ಹಾಗೆ ಮಾಡು, ನನ್ನ ಮಕ್ಕಳು ಚೆನ್ನಾಗಿರುವ ಹಾಗೆ ಮಾಡು, ಅದೇ ರೀತಿ ನನ್ನ ಮಕ್ಕಳಿಗೆ ಸಮೃದ್ಧಿಯನ್ನ ಕೊಡು, ನನ್ನ ನಂತರ ನನ್ನ ಸಿಂಹಾಸನವನ್ನ ಅದನ್ನು ಕೇಳಿದ್ದಾನೆ. ಆದ್ರೆ ಈ ಒಂದು ಸಂದರ್ಭದಲ್ಲಿ ಆತನು ಕೇಳುತ್ತಿರುವಂತಹ ವಿಚಾರವನ್ನು ನಾವು ಗಮನಿಸಬೇಕಿದೆ. ಆತನು ಭೌತಿಕ ವಿಚಾರವನ್ನ ಕೇಳದೆ ಆತನ ಆತ್ಮಿಕ ವಿಚಾರವನ್ನ ಇಲ್ಲಿ ಕೇಳುವುದನ್ನ ನಾವು ಗಮನಿಸ್ತಾ ಇದೆ. ಆತನು ಕೇಳ್ತಾ ಇದ್ದಾನೆ, ನನ್ನ ಜೀವಮಾನದಲ್ಲ, ನನ್ನ ಜೀವನದ ಒಂದೊಂದು ಕ್ಷಣಗಳು ಒಂದೊಂದು ದಿನದಲ್ಲಿಯೂ ಕೂಡ ಯೆಹೋವನ ಮನೆಯಲ್ಲಿ ನಾನು ವಾಸ ಮಾಡಬೇಕು, ಆತನ ಪ್ರಸನ್ನತೆಯನ್ನು ನಾನು ನೋಡಬೇಕು, ಆತನ ಮಂದಿರದಲ್ಲಿ ನಾನು ಧ್ಯಾನ ಮಾಡಬೇಕು. ಹಲ್ಲೆಲೂಯಾ. 3 ವಿಚಾರವನ್ನ ಇಲ್ಲಿ ಕೇಳ್ತದೆ. ನಾನು ಯೆಹೋವನ ಮನೆಯಲ್ಲಿ ವಾಸ ಮಾಡಬೇಕು, 2ನೇದಾಗಿ ಪ್ರಸನ್ನತೆಯನ್ನ ನಾನು ನೋಡಬೇಕು, 3ನೇದಾಗಿ ಆತನ ಮಂದಿರದಲ್ಲಿ ನಾನು ಧ್ಯಾನ ಮಾಡಬೇಕು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿನಮಾನದಲ್ಲಿ ಇಂಥ ಆಸೆ ನಮ್ಮಲ್ಲಿ ಇದೆಯಾ ಅನ್ನೋದನ್ನ ನಾವು ನಮ್ಮನ್ನ ಪ್ರಶ್ನೆ ಮಾಡಬೇಕಾಗಿದೆ. ಹಲ್ಲೆಲೂಯಾ. ದಾವೀದನ ರೀತಿಯಲ್ಲಿ ನಾವು ಆಲೋಚನೆ ಮಾಡ್ತಾ ಇದ್ದೇವಾ ಅನ್ನೋದನ್ನ ನಾವು ಪ್ರಶ್ನೆ ಮಾಡಬೇಕು. ಯಾಕಂದ್ರೆ ಇದು ಆತ್ಮಿಕ ಮಟ್ಟ ಆಳವಾಗಿರುವವರಿಗೆ ಮಾತ್ರ ಅರ್ಥ ಆಗ್ತದೆ. ಈಗ ಯಾವುದೋ ಒಂದು ರೋಗ ಶಾಂತಿಗೋಸ್ಕರ ಬಂದಿರ್ತಾರೆ, ಅಥವಾ ಯಾವುದೋ ಒಂದು ಸಾಲದಿಂದ ಬಿಡುಗಡೆಗೋಸ್ಕರ ಬಂದಿರ್ತಾರೆ, ಅಂತವರಿಗೆ ಇದು ಅರ್ಥವಾಗುವುದಿಲ್ಲ. ಆದರೂ ಕೂಡ ಇವತ್ತಿನ ದಿವಸ ನಾವು ಅರ್ಥ ಮಾಡಿಕೊಳ್ಳೋಣ, ನಮ್ಮ ಶರೀರ ಅನ್ನೋದು ಇದೊಂದು ಗುಡಾರದಲ್ಲಿ ನಮ್ಮ ಒಳಗಡೆ ನಿತಿನ್ ಅನ್ನೋವನಿದ್ದಾನೆ. ಈ ಒಂದು ಶರೀರವೆಂಬ ಗುಡಾರದೊಳಗಡೆ ನಿತಿನ್ ಎಂಬುದು. ಯಾಕೆಂತಂದ್ರೆ ನೀವು ಇದನ್ನ ಗಮನಿಸಬೇಕಂದ್ರೆ, ನಾನು ಸಾಯ್ಬೇಕು, ಸತ್ತ ನಂತರ ನೀವು ನನ್ನ ನಿತಿನ್ ಅಂತ ಹೇಳೋದಿಲ್ಲ, ಆ ಹೆಣನೇ ಎಲ್ಲಿ ಊರಬೇಕಂತೀನಿ. ನಾನೇ ನನ್ನ ಸ್ವತಃ ಅಜ್ಜ ಸತ್ತಾದ ಸಂದರ್ಭದಲ್ಲಿ 1 ಗಂಟೆ ಮುಂಚೆ ಅವ್ರನ್ನ ಅಜ್ಜ ಅಂತ ಅನ್ಕೊಂಡು ಮಾತಾಡಿದವನು ಹೆಣ ಎಲ್ಲಿ ಉಣೋದು ಅಂದ್ರೆ ನನ್ನ ಭಯಲ್ಲಿ ಬಂದಿದೆ. ನನ್ಗೆ ಅವಾಗ ಅರ್ಥ ಆಯ್ತು, ಒಬ್ಬ ಮನುಷ್ಯನ ದೇಹದ ಬೆಲೆ ಎಷ್ಟಿದೆ ಅಂತಂದ್ರೆ ಅವ್ನು ಸತ್ತೋದ್ರೆ ಉಸಿರು ಮುಗಿದ್ರೆ ಎಂತದ್ದು ಬೆಲೆ. ಆದ್ರೆ ನಮ್ಮ ದುರಾದೃಷ್ಟಕರಾದ್ರೆ ಮನುಷ್ಯ ಬೆಲೆ ಕೊಡೋದು ದೇಹಕ್ಕೆ ಅನ್ನೋದು ಬಹಳ ದುರದೃಷ್ಟಕರಾದ ವಿಚಾರ. ಸತ್ತ ನಂತರನೇ ಜಾಸ್ತಿ ಆದ ಪ್ರೀತಿ, ಸತ್ತ ನಂತರನೇ ಎಕ್ಸ್ಟ್ರಾ ಒಂದು ಇಮೋಷನ್ಸ್ ಬರೋದು. ಆದ್ರೆ ನಾವು ಜೀವಂತ ಇರುವಾಗ ನಾವು ಪ್ರೀತಿ ಮಾಡೋದನ್ನ ಕಲಿತರೆ ಬೇರೆ ನಮ್ಮ ಮನೆಯಲ್ಲಿ ಸಂತೋಷ ಇರ್ತದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದಾವೀದನು ಕೇಳ್ತಾನೆ, ನನಗೆ ಜೀವಮಾನವೆಲ್ಲ ನಿನ್ನ ಮಂದಿರದಲ್ಲಿ ನಿನ್ನ ಮನೆಯಲ್ಲಿ ನಾನು ವಾಸ ಮಾಡಬೇಕು, ಪ್ರಸನ್ನತೆಯನ್ನು ನಾನು ನೋಡಬೇಕು, ನಿನ್ನನ್ನ ಧ್ಯಾನ ಮಾಡಬೇಕು ಅನ್ನೋದನ್ನ ಹೇಳ್ತಾರೆ. ಇದೇ ರೀತಿ ಈ ಒಂದು ಆಸೆ ಆಕಾಂಕ್ಷೆ ಇದ್ದವನು
ಒಬ್ಬನು ಹೊಸ ಒಡಂಬಡಿಕೆಯಲ್ಲಿದ್ದಾನೆ. ಆತನ ಜೀವಿತವನ್ನ ಒಂದೇ ಪಾಯಿಂಟ್ ಅಲ್ಲಿ ಇವತ್ತು ಟಚ್ ಮಾಡಿ ನಾವು ಮುಗಿಸ್ಬಿಡೋಣ. ಅದು ಯಾರು ಅಂತ ಹೇಳ್ಕೊಂಡು ಯಾರಾದ್ರೂ ಹೇಳ್ಬೋದು. ಅವ್ರ ಹೃದಯಕ್ಕೆ ಹತ್ತಿರದವನು ಅಂತ ಅನ್ಕೊಂಡು ದೇವರು ಹೇಳಿದ್ರು. ಆದ್ರೆ ಇವನ್ ಹೃದಯಕ್ಕೆ ಹತ್ತಿರ ಹೋದ ಪ್ರಾಕ್ಟಿಕಲ್ ಅಲ್ಲಿ ವಾಕ್ಯಗಳೇ ಬರೆಯಲ್ಲ. ಯೋಹಾನನನ್ನ ನಾವು ನೋಡ್ತೇವೆ. ಅಪೊಸ್ತಲನಾದ ಯೋಹಾನನು ಆತನ ಎಲ್ಲಿ ಹೊರಗ್ತಾ ಇದ್ದಂತೆ, ಯಾವಾಗ ಕೂತರು ಕೂಡ ಯೇಸುವಿನ ಎದೆಗೆ ಹೊರಗ್ತಿದ್ದಂತೆ. ನನಗೆ ಗೊತ್ತಿಲ್ಲ, ದಾವಿದನ ಒಂದು ಕೀರ್ತನೆಯನ್ನು ಓದಿರ್ಬೋದೇನೋ ಗೊತ್ತಿಲ್ಲ. ದಾವಿದನಿಗೆ ಹೃದಯಕ್ಕೆ ಹತ್ತಿರದವ್ರು, ನಾನು ಕೂಡ ಹೃದಯಕ್ಕೆ ಹತ್ತಿರ ಆಗ್ಬೇಕು. ದೇವರನ್ನ ಹೃದಯಕ್ಕೆ ಹತ್ತಿರದವ್ರು ಕರೀತಾರೋ ಬಿಡ್ತಾರೋ, ನನಗೆ ಸಿಕ್ಕಿರೋ ಚಾನ್ಸ್ ಯೇಸುವಿನ ಹೃದಯಕ್ಕೆ ನಾನು ಹೊರಗಬೇಕು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಯೋಹನ್ನ ಸುವಾರ್ತೆ 13ನೇ ಅಧ್ಯಾಯ 23ನೇ ವಚನ. ಶಿಷ್ಯರೊಳಗೆ ಯೇಸುವಿಗೆ ಪ್ರಿಯನೇ ಆಗಿದ್ದ ಒಬ್ಬನು ಆತನ ಎದೆಯ ಹತ್ತಿರ ಒರಗಿಕೊಂಡಿದ್ದನು. ಹಲ್ಲೆಲೂಯಾ. ಯೇಸುವಿನ ಹಾರ್ಟ್ ಬೀಟ್ ಅನ್ನ ಕೇಳುವುದಕ್ಕೆ ಇವನು ಬಯಸಿದನೆಂದು ನಾವು ನೋಡ್ತೇವೆ. ಹಲ್ಲೆಲೂಯಾ. ನಮ್ಮ ಹಾರ್ಟ್ ಬೀಟ್, ನಮ್ಮ ದೇಹದಲ್ಲಿ ಉಸಿರನ್ನ ಅಥವಾ ನಾವು ಜೀವಂತವಾಗಿರ್ಬಾರ್ದು. ಆದ್ರೆ ತಾನೇ ದೇವರಾಗಿರುವಂತ ಯೇಸು ಕ್ರಿಸ್ತನ ಹೃದಯದಲ್ಲಿ ಹಾರ್ಟ್ ಬೀಟ್ ಹೊಡೆಯುವಾಗ ಅದು ಏನನ್ನ ಹೇಳುತ್ತೆ ಅನ್ನೋದನ್ನ ಎದೆಗೆ ಒರಗಿಕೊಂಡು ಕೇಳುತ್ತಿದ್ದಂತ ಶಿಷ್ಯನಿದ್ದನಾಗಿದ್ದನು. ಹಲ್ಲೆಲೂಯಾ. ಈ ಒಂದು ಕೃಪೆ ಆತನಿಗೆ ದೊರಕಿತ್ತೆಂದು ನಾವು ನೋಡ್ತಾ ಇದ್ದೇವೆ. ಆತನ ಈ ಒಂದು ರೀತಿಯಲ್ಲಿ ಯೇಸುವಿನ ಹೃದಯದ ಹತ್ತಿರ ಹೋಗಬೇಕಂತಂದ್ರೆ ಆತನಲ್ಲಿ ಕೆಲವು ಗುಣಗಳಿದ್ವು. ಆ ಗುಣಗಳನ್ನ ಇವತ್ತಿನ ದಿನಮಾನದಲ್ಲಿ ನಾವು ಅಳವಡಿಸಿಕೊಳ್ಳಬೇಕಾಗಿದೆ. ನಾವು ಈ ಸಮಯದಲ್ಲಿ ಮೊದಲನೇ ಒಂದು ಪಾಯಿಂಟ್ ಅನ್ನ ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಈ ಸಮಯದಲ್ಲಿ ಮೊದಲನೇದಲ್ಲಿ ಆತನಲ್ಲಿ ಯೇಸುವಿನ ಹುಡುಕುವಿಕೆ ಇತ್ತು. ಆತನು ಯೇಸುವನ್ನ ಹುಡುಕುತ್ತಾ ಇದ್ದನು. ಆತನ ಅಂದ್ರೆ ನಾವು ಹುಡುಕುವುದಂತ ಅಂದಾಗ ನಾವು ರಕ್ಷಣೆ ಪ್ರಾರಂಭದಲ್ಲಿ ಯೇಸುವನ್ನ ಎಲ್ಲರೂ ಕೂಡ ಹುಡುಕಿದೀವಿ. ಆ ಪ್ರೀತಿ ಒಬ್ಬರದಲ್ಲಿ ಜಾಸ್ತಿ ಇರುತ್ತೆ. ನೀವು ಎಷ್ಟು ಪ್ರೀತಿ, ನಾನು ಅವ್ರಿಗಿಂತ ಜಾಸ್ತಿ ಪ್ರೀತಿ ಮಾಡಿ ಹುಡುಕಿದ್ದೆ, ಅಥವಾ ನಾನೇ ಜಾಸ್ತಿ ಪ್ರೀತಿ ಮಾಡೋದು. ಯೇಸುವಿಗೆ ಪ್ರಿಯನು ಯಾರು ಎಂದು ಯಾರಾದರೂ ಹೀಗೆ ಪ್ರಶ್ನೆ ಕೇಳಿದ್ರೆ ನಾನೇ ಹೈಯೆಸ್ಟ್ ಆಗಿರೋದು ಅಂತ ಅನ್ಕೊಂಡು ನಾವು ನಮ್ಮ ವಿಚಾರವಾಗಿ ಹೇಳ್ತೀವಿ. ಆದ್ರೆ ನಮ್ಮ ಪ್ರೀತಿ ಅದೇ ರೀತಿಯಲ್ಲಿ ಇದೆಯಾ ಅನ್ನೋದನ್ನ ಇವತ್ತಿನ ದಿವಸ ನಾವು ಪ್ರಶ್ನೆ ಮಾಡಬೇಕಾಗಿದೆ. ಅಲ್ಲಿ ಆತನಲ್ಲಿ ಎಲ್ಲಿ ಯೇಸುವಿನಲ್ಲಿ ಹುಡುಕುವಿಕೆ ಇತ್ತೆಂದು ನಮಗೆ ವಾಕ್ಯ ಪ್ರೂಫ್ ಕೊಡ್ತದೆ. ಅಂದ್ರೆ ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 37ರಿಂದ 39 ವಚನಗಳನ್ನು ಓದುವಾಗ ನಮಗೆ ಸ್ಪಷ್ಟವಾಗಿ ತಿಳಿಯುತ್ತದೆ. ಇವರು ಇಸ್ರೇಲ್ ಎಲ್ಲರೂ ಏನಂತಂದ್ರೆ, ನಾವು ಈ ಒಂದು ದೇಶದಲ್ಲಿ ಅಥವಾ ಈ ಒಂದು ಇರುವವರು ನಾವು ಏನನ್ನ ಹುಡುಕುತ್ತಿದ್ದೇವೆ ಮತ್ತು ಇವರು ಏನನ್ನ ಹುಡುಕ್ತಾ ಇದ್ರು, ಇವರು ಯಾರ ಬರುವಿಕೆಗೋಸ್ಕರ ಕಾಯ್ತಾ ಇದ್ರು ಅನ್ನೋದನ್ನ ಅಲ್ಲಿ ಸ್ಪಷ್ಟವಾಗಿ ತಿಳಿಯುತ್ತದೆ. 37ನೇ ವಚನದಲ್ಲಿ ಆ ಇಬ್ಬರು ಶಿಷ್ಯರು ಅದನ್ನ ಕೇಳಿ ಯೇಸುವಿನ ಹಿಂದೆ ಹೋದರು. ಇಲ್ಲಿ ಯಾರು ಇಬ್ಬರು ಶಿಷ್ಯರು? ಯಾಕೋಬ ಮತ್ತು ಯೋಹಾನ, ಇವರಿಬ್ಬರು ಸೇರಿ ಅಣ್ಣ ತಮ್ಮಂದರು ಯಾರನ್ನ ಹುಡುಕ್ತಾ ಇದ್ದಾರೆ? ಮೆಸ್ಸಿಯನನ್ನು ಹುಡುಕ್ತಾರೆ. ಯೇಸುವನ್ನು ಹುಡುಕ್ತಿಲ್ಲ, ಅಲ್ಲಿ ಮೆಸ್ಸಿಯನನ್ನು ಹುಡುಕ್ತಾ ಇದ್ದಾರೆ. ಆ ಮೆಸ್ಸಿಯನನ್ನು ಹುಡುಕಿದ್ರೆ ಸ್ನಾನಿಕನಾದ ಯೋಹಾನನ ಶಿಷ್ಯರಾಗಿದ್ದಂತೆ ಇವರು ಸ್ನಾನಿಕನಾದ ಯೋಹಾನ ಮಾಡ್ತಾನೆ, ಈತನೇ ಯಜ್ಞದ ಕುರಿಯಾದಂತನು ಅನ್ನುವಾಗ ಅವರ ಕಣ್ಣುಗಳು ತೆರೆದು ನಾವು ಇವನಿಗೆ ತಾನೆ ಇಷ್ಟು ದಿನ ಕಾಯ್ತಾ ಇದ್ದದ್ದು ಅಂತ ಅನ್ಕೊಂಡು ಇಬ್ಬರು ಶಿಷ್ಯರು ಅದನ್ನು ಕೇಳಿ ಯೇಸುವಿನ ಹಿಂದೆ ಹೋದರು. ಯೇಸು ಹಿಂತಿರುಗಿ ಅವರು ತನ್ನ ಹಿಂದೆ ಬರುವುದನ್ನು ಕಂಡು ನಿಮಗೇನು ಬೇಕಾಗಿದೆ ಎಂದು ಕೇಳಲು ಅವರು, ರಬಿಯೇ ನೀನು ಇಳುಕೊಂಡಿರುವುದು ಎಲ್ಲಿ? ಅವರು ಪಕ್ಕ ಡಿಸೈಡ್ ಮಾಡಿದ್ದಾರೆ, ಈತನೇ ಮೆಸ್ಸಿಯನ್. ಅವರಿಗೆ ಹೃದಯಕ್ಕೆ ಗೊತ್ತಾಗ್ಬಿಟ್ಟಿದೆ ಅವರಿಗೆ. ರಬ್ಬಿ ಅಂದರೆ ಗುರು. ಆತನು ಬಂದು ನೋಡಿರಿ ಅಂದಾಗ ಅವರು ಬಂದು ಆತನು ಇಳುಕೊಂಡಿದ್ದ ಸ್ಥಳವನ್ನು ನೋಡಿ ಆ ದಿವಸ ಆತನ ಸಂಗಡ ಇದ್ದರು. ಹಲ್ಲೆಲೂಯಾ. ಆತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸುವಿನ ಕಡೆ ಅಯಸ್ಕಾಂತದ ರೀತಿಯಲ್ಲಿ ಅವರ ಆಕರ್ಷಣೆ ಆದ್ರೆ ಎಂದು ನಾವು ನೋಡ್ತೀವಿ. ಇವತ್ತಿನ ದಿವಸ ಯೇಸುವಿನ ಕಡೆ ಅಯಸ್ಕಾಂತದ ರೀತಿಯಲ್ಲಿ, ಆತನ ಪ್ರೀತಿಯ ಕಡೆ ಅಯಸ್ಕಾಂತದ ರೀತಿಯಲ್ಲಿ, ಆತನ ದಯೆಯ ಕಡೆ ಅಯಸ್ಕಾಂತದ ರೀತಿಯಲ್ಲಿ, ಆತನ ಕರುಣೆಯ ಕಡೆ ಅಯಸ್ಕಾಂತದ ರೀತಿಯಲ್ಲಿ ನಾವು ಆಕರ್ಷಿತರಾಗುವಂತ ಗುಣ ನಮ್ಮಲ್ಲಿ ಇದೆಯಾ ಅನ್ನೋದನ್ನು ನಾವು ಪ್ರಶ್ನೆ ಮಾಡಬೇಕಾಗಿದೆ. ಹಲ್ಲೆಲೂಯಾ. ಆತನ ಎದೆಗೆ ಹೊರದುಕೊಂಡಿದಂದ್ರೆ ಒಂದು ದಿನಮಾನದಲ್ಲಿ ಆತನು ಸುವಾರ್ತೆಯಲ್ಲಿ ಬರೆಯುವಂತೆ, ಸುವಾರ್ತೆಯಲ್ಲಿ ಒಬ್ಬ ಸುವಾರ್ತೆಯನ್ನು ಬರೆಯುವಾಗ ಅವರ ಹೆಸರನ್ನ ಮೆನ್ಷನ್ ಮಾಡಿ ಬರೆಯುವಂತೆ ಅವರು ಯೇಸುವನ್ನ ಹುಡುಕಿದ್ದಾರೆ. ಹಲ್ಲೆಲೂಯಾ. ಇವತ್ತಿನ ದಿವಸ ನಾವು ಕೂಡ ಯೇಸುವನ್ನ ಹುಡುಕ್ತಿದ್ದೇವಾ? ಅಥವಾ ಈ ಲೋಕದಲ್ಲಿ ನಾವು ಏನನ್ನ ಹುಡುಕ್ತಾ ಇದ್ದೇವೆ? ನಾವು ಯೇಸುವನ್ನ ಹುಡುಕುತ್ತಿರೋದಾದ್ರೆ ನಾವು ಒಂದೇ ವರವನ್ನ ಕೇಳ್ತೀವಿ, ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತ ಪ್ರಸನ್ನತೆಯನ್ನ ನೋಡುವುದಕ್ಕೂ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆ ಆಗಬೇಕೆಂದು ಕೇಳ್ತೀವಿ. ಹಲ್ಲೆಲೂಯಾ. ಯಾರೇನೇ ಹೇಳಿ ನನ್ನ ಯೇಸುವಿನ ಬಗ್ಗೆ ನನಗೆ ಗೊತ್ತಿದೆ. ಆ ಯೇಸುವಿನ
ಯೇಸುವಿನ ಅಡ್ರೆಸ್ ನನಗೆ ಬೇರೆ ಯಾರು ಕೊಡಬೇಕಂತಿಲ್ಲ. ಆತನು ಡೈರೆಕ್ಟ್ ಆಗಿ ನಮ್ಮ ಜೊತೆ ಮಾತನಾಡಿದ್ದಾನೆ. ರಕ್ಷಣೆ ನಮಗೆ ಬೇರೆ ಕುಟುಂಬವಾಗಿ ದೇವರು ಕೊಟ್ಟು, ಮೊದಲೇ ಹೇಳ್ತೀನಿ, ಕುಟುಂಬವಾಗಿ ಯಾರೇ ಕುಟುಂಬದಲ್ಲಿ ಬಿದ್ದು ಹೋದರೂ ಕೂಡ ನಿನ್ನ ರಕ್ಷಣೆಯನ್ನ ನಿನ್ನ ಕಾಪಾಡೋದಕ್ಕೆ ಯೇಸು ನಿನ್ನನ್ನ ಕರೆದಿರುವುದು ಕುಟುಂಬದ ಹೆಸರು ಹೇಳಿ ಅಲ್ಲ, ಫ್ಯಾಮಿಲಿಯ ಹೆಸರು ಹೇಳಿ ಅಲ್ಲ, ನಿನ್ನನ್ನು ವೈಯಕ್ತಿಕವಾಗಿ ದೇವರು ಕರೆದಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕುಟುಂಬದಲ್ಲಿ ನಂಬಿಕೆಯಲ್ಲಿ ಅಲುಗಾಡಿದರೂ ಕೂಡ ಆ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲುವಂತೆ ಪ್ರಾರ್ಥನೆ ಮಾಡುವುದಕ್ಕೋಸ್ಕರ ದೇವರು ಆ ಕುಟುಂಬದಲ್ಲಿ ನಿನ್ನನ್ನ ನಿಲ್ಲಿಸಿದ್ದಾರೆ. ಅದಕ್ಕೋಸ್ಕರವಾಗಿ ನಮಗೆ ಯಾರು ಕೂಡ ಯೇಸುವಿನ ಅಡ್ರೆಸ್ ಆಗಲಿ, ಯೇಸುವಿನ ಮನೆ ಆಗಲಿ ಹೇಳುವಂತ ಅವಶ್ಯಕತೆ ಇಲ್ಲ. ಇಲ್ಲಿ ಇವರು ಡೈರೆಕ್ಟ್ ಆಗಿ ಹೋಗ್ತಾ ಇದ್ದಾರೆ. ಅವರ ಮಧ್ಯದಲ್ಲಿ ಎಲ್ಲೂ ಕೇಳಲಿಲ್ಲ, ಇವನ್ ಮೆಸ್ಸಿಯನ ಅಂತ ಅನ್ಕೊಂಡು ಕೇಳಲಿಲ್ಲ, ಅಥವಾ ಇವನು ಬರಬೇಕಾಗಿರೋ ಮೆಸ್ಸಿಯನ, ಇವನು ನಮ್ಮನ್ನ ಬಿಡುಗಡೆ ಮಾಡ್ತಾನ, ವಿಮೋಚನೆ ಮಾಡ್ತಾನೆ, ಏನು ಕೇಳಿಲ್ಲ. ಡೈರೆಕ್ಟ್ ಆಗಿ ಅವರು ಫಿಕ್ಸ್ ಆಗಿದ್ದಾರೆ, ಇವನೇ ನನ್ನ ಗುರು, ಇವನೇ ಮೆಸ್ಸಿಯನು, ಇವನೇ ನಮ್ಮ ಲೋಕ ರಕ್ಷಕನು, ನಾವು ಇವನ ಜೊತೆ ತಂಗಬೇಕು ಅನ್ನೋದು ಡೈರೆಕ್ಟ್ ಆಗಿ ಹೋಗ್ತಿರೋದನ್ನ ನಾವು ನೋಡ್ತೇವೆ. ಇವತ್ತಿನ ದಿನಮಾನದಲ್ಲಿ ಪ್ರಿಯರೇ, ನಾವು ಆತನ ಮನೆಯಲ್ಲಿ ವಾಸ ಮಾಡುವುದಕ್ಕೂ, ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ, ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ಆ ಒಂದು ಬಯಕೆ ನಮ್ಮಲ್ಲಿ ಉಂಟು. ಹಲ್ಲೆಲೂಯಾ, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಆ ಬಯಕೆ ಇರುವುದಾದರೆ ನಿಮ್ಮನ್ನ ನೋಡಿ ಕರ್ತನ ಹೇಳಿದರೆ, ನೀವು ನನ್ನ ಹೃದಯಕ್ಕೆ ಹತ್ತಿರದವರು. ಹಲ್ಲೆಲೂಯಾ. ಯೋಹಾನನ ರೀತಿಯಲ್ಲಿ ಮಾನಸಿಕವಾಗಿ ಎದೆಗೆ ಹೊರೋದಕ್ಕೆ ನಮಗೆ ಈ ಸಮಯದಲ್ಲಿ ಶಾರೀರಿಕವಾಗಿ ಯೇಸು ಇಲ್ಲ, ಆದರೆ ಪರಿಶುದ್ಧಾತ್ಮನ ಪ್ರಿಯರೇ, ಇಲ್ಲಿ ಆದರೂ ಯಾವೊಂದು ಇಸ್ರೇಲ್ ಪಟ್ಟಣದಲ್ಲಿ ಯೋಹಾನನ ಯಾಕೋಬನ ಜೊತೆ ಮಾತ್ರ ಯೇಸು ಅವರನ್ನು ಹಿಂಬಾಲಿಸಿಕೊಂಡು, ಅಲ್ಲಿ ಬೇರೆ ಯಾರಿಗೂ ಕೂಡ ಅಪ್ರೋಚಬಲ್ ಇಲ್ಲ ಯೇಸು. ಆದರೆ ಪರಿಶುದ್ಧಾತ್ಮನನ್ನು ನೀವು ಗಮನಿಸೋದಾದ್ರೆ, ಪರಿಶುದ್ಧಾತ್ಮನು ನಿನಗೆ ಹೇಗಿದ್ದಾನೋ ನನಗೂ ಹಾಗೆ ಇದ್ದಾನೆ. ಆತನು ಕುವೆಂಪು ನಗರದಲ್ಲಿದೆ, ಅಲ್ಲೂ ಇದ್ದಾನೆ. ಆತನು ಒಂದು ವೇಳೆ ತಣಿರಲಾದ್ರೆ ಆ ತಣಿರಲದಲ್ಲೂ ಇದ್ದಾನೆ, ಜಯನಗರ ಆದ್ರೆ ಅದರ ಜಯನಗರದಲ್ಲೂ ಇದ್ದಾನೆ, ಅದರ ಬೈಪಾಸ್ ಅಲ್ಲಾದ್ರೆ ಬೈಪಾಸ್ ಅಲ್ಲೂ ಇದ್ದಾನೆ. ಹಲ್ಲೆಲೂಯಾ. ಎಲ್ಲರಿಗೂ ಒಂದೇ ಸಮಯದಲ್ಲಿ ಸಿಕ್ಕುವ ಆತನು ಪರಿಶುದ್ಧ ಆತ್ಮನಾಗಿದ್ದಾನೆ. ಇವತ್ತಿನ ದಿವಸ ಒಂದು ಪಾಯಿಂಟ್ಗೆ ನಾವು ಮುಗಿಸಿದ್ರೆ ಏನು ಕಲ್ತ್ಕೊಂಡು, ಇವತ್ತು ನಾವು ಆತನನ್ನ ಹುಡುಕಬೇಕಾಗಿದೆ. ನಾವು ಆತನನ್ನ ಹುಡುಕಬೇಕು. ನೀವು ಹುಡುಕುವಾಗ ನಿಮಗೆ ಆತನ ಸಿಗುವ ಅದನ್ನ ಯಾರಿಗೂ ನಿರಾಶೆ ಮಾಡೋದಿಲ್ಲ. ಅದನ್ನು ತನ್ನ ಮಕ್ಕಳು ಹುಡುಕಿ ಬರುವಾಗ ಆತನ ಅವರಿಗೆ ಸಿಗುವ ಆತನಾಗಿದ್ದಾನೆ. ಸಮಯದಲ್ಲಿ ಈ ವಾಕ್ಯವನ್ನ ಕೇಳಿಕೊಂಡು ನಾವು ಈ ವಾಕ್ಯ ಭಾಗವನ್ನು ಮುಗಿಸಿಕೊಳ್ಳೋಣ. ಕರ್ತನ ಸನ್ನಿಧಾನ ಪ್ರಾರ್ಥನೆ ಮಾಡೋಣ, ಕಣ್ಣುಗಳನ್ನು ಮುಚ್ಚೋಣ. ಒಂದು ವೇಳೆ ನಮ್ಮ ಹೃದಯದ ಮೂಲೆಯಲ್ಲಿ ಆ ಒಂದು ದೇವರ ಪ್ರೀತಿ ಈಗಲೂ ಕೂಡ ಆಕ್ಟಿವ್ ಆಗಿರೋದಾದ್ರೆ ಅದಕ್ಕೆ ಇವತ್ತಿನ ದಿವಸ ಒಂದು ಬೆಳಕನ್ನು ಕೊಡೋಣ ಬೇರೆ. ಹಲ್ಲೆಲೂಯಾ. ಯಾಕಂದ್ರೆ ದಾವೀದನು ವಾಕ್ಯ ಹೇಳ್ತಾ ಇದ್ದಾನೆ, ಅವನು ಆತನ ಕೇಳ್ತಾ ಇದ್ದಾನೆ, ನನಗೊಂದೇ ವರ ಬೇಕು, ನಾನು ಜೀವಮಾನದಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡಬೇಕು, ನಾನು ಪ್ರಸನ್ನತೆಯನ್ನ ನೋಡಬೇಕು, ನಾನು ಯೆಹೋವನ ಮಂದಿರದಲ್ಲಿ ನಾನು ಧ್ಯಾನ ಮಾಡಬೇಕು. ಹಲ್ಲೆಲೂಯಾ. ಟೋಟಲಿ ನಾನು ಆತನ ಆಲಯದಲ್ಲಿರಬೇಕು, ಆತನ ಮಾತುಗಳನ್ನು ಕೇಳಬೇಕು, ಆತನ ಪ್ರಸನ್ನತೆಯ ಮಧ್ಯದಲ್ಲಿ ಆರಾಧನೆ ಮಾಡಬೇಕು, ಆತನನ್ನ ಸ್ತುತಿಸಬೇಕು. ಯಾಕಂದ್ರೆ ದಾವೀದನನ್ನು ನೋಡುವಾಗ, ದಾವೀದನ ಮಗು ಸತ್ತಂತ ಸಂದರ್ಭದಲ್ಲಿ ಆತ ಏನ್ ಮಾಡಕ್ಕೂ ಹೋಗೋದಿಲ್ಲ, ಯಾವುದೇ ಮಾನಸಿಕವಾದ ಪ್ರಯತ್ನವನ್ನ ಮಾಡೋಕೋದಿಲ್ಲ, ದೇವರ ಸನ್ನಿಧಾನದಲ್ಲಿ ಆತನು ಬೀಳ್ತಾನೆ. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ಇವತ್ತಿನ ದಿವಸ ಎಲ್ಲಾ ಪರಿಹಾರಗಳನ್ನ ನಾವು ದೇವರಲ್ಲಿ ಕಂಡುಕೊಳ್ಳುವಾಗ ನಮ್ಮಲ್ಲಿ ಸಾಧ್ಯನ. ಈ ದಿವಸ ಈ ವಾಕ್ಯವನ್ನು ನಾವು ವಾಗ್ದಾನವಾಗಿ ತೆಗೆದುಕೊಳ್ಳೋಣ. ಕೀರ್ತನೆ 27ನೇ ಅಧ್ಯಾಯ 4ನೇ ವಚನವನ್ನು ವಾಗ್ದಾನವಾಗಿ ತೆಗೆದುಕೊಳ್ಳೋಣ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿ ಹೋಗೋಣ. ಪರಿಶುದ್ಧನಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೇ, ಹೌದು ಸ್ವಾಮಿ, ಇವತ್ತಿನ ದಿವಸ ದಾವೀದನ ರೀತಿಯಲ್ಲಿ ಒಂದು ವರವನ್ನು ನಿನ್ನಲ್ಲಿ ಕೇಳ್ತಾ ಇದ್ದೇವೆ. ಕರ್ತನೇ, ನಮಗೂ ಕೂಡ ನಿನ್ನ ಮನೆಯಲ್ಲಿ ವಾಸ ಮಾಡುವ ಹಾಗೆ, ನಿನ್ನ ಪ್ರಸನ್ನತೆಯನ್ನು ನೋಡುವ ಹಾಗೆ, ನಿನ್ನ ವಾಕ್ಯಗಳನ್ನ ಧ್ಯಾನ ಮಾಡುವ ಹಾಗೆ ಅಪ್ಪಣೆ ಆಗಬೇಕು ಸ್ವಾಮಿ. ನಾವು ಮಾತ್ರ ಅಲ್ಲ ಕರ್ತನೇ, ನಾವು ಒಂದು ದಿವಸ ಈ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತೇವೆ, ಆದ್ರೆ ನಮ್ಮ ತಲೆಮಾರು ಕರ್ತನೇ, ನಮ್ಮನ್ನ ತಲೆಮಾರುಗಳನ್ನು ಬಿಟ್ಟು ಬಿಡದೆ ಕರ್ತನೇ, ಆ ತಲೆಮಾರುಗಳು ಕೂಡ ನಮ್ಮ ಮಕ್ಕಳು ಮೊಮ್ಮಕ್ಕಳು ಕೂಡ ನಿನ್ನನ್ನು ಸೇವಿಸುವ ಹಾಗೆ ಕರ್ತನೇ, ನಿನ್ನಲ್ಲಿ ದೃಢವಾಗಿ ನಿಲ್ಲುವ ಹಾಗೆ, ನಿನ್ನ ರಕ್ಷಣೆಯನ್ನು ಆಚರಿಸುವ ಹಾಗೆ, ನಿನ್ನ ರಕ್ಷಣೆ ಆನಂದವನ್ನು ಅನುಭವಿಸುವ ಹಾಗೆ ಒಬ್ಬೊಬ್ಬರನ್ನು ನಡೆಸಬೇಕಾಗಿ ಸ್ತೋತ್ರ. ಕರ್ತನೇ, ವಿರೋಧವಾಗಿ ಕಾರ್ಯ ಮಾಡುವಂತ ಎಲ್ಲ ಸೈತಾನನ ಅಂಧಕಾರದ ಶಕ್ತಿಗಳ ಬಲಗಳನ್ನ ಎಲ್ಲ ನಾವು ರಕ್ಷಣೆಯನ್ನು ಕಳೆದುಕೊಂಡಂತೆ ಕರ್ತನೇ, ನಮ್ಮ ಮಧ್ಯದಲ್ಲಿ ತಂತ್ರಗಳನ್ನ ಹೂಡುವಂತ ಎಲ್ಲ ದುರಾತ್ಮನ ಕಾರ್ಯಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಟ ಬಿಡುಗಡೆ ಉಂಟು ಮಾಡಿ ತಾನೇ ನಡೆಸು. ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ತೇನೆ, ಜೀವವುಳ್ಳ ತಂದೆ, ಆಮೆನ್.